ಏನು ಯಾವಾಗ್ಲೂ ಮೊಬೈಲಲ್ಲೇ ಇರ್ತೀಯಾ? ಸ್ವಲ್ಪ ಓದ್ಕೊಳ್ಳೋ ತಾನೆ. ಏನಜ್ಜಿ ಯಾವಾಗ್ಲೂ ಏನೋ ಹೇಳ್ತಾ ಇರ್ತೀರಾ? ಆಯ್ತು ಮಾಡ್ತೀನಿ, ಓದ್ತೀನಿ, ಆಯ್ತು. ವಿಶ್ವಣ್ಣ, ಯಾಕೆ ಅಜ್ಜಿಗೆ ನಡುವೆ ವಾಯ್ಸ್ ರೈಸ್ ಮಾಡ್ತಾ ಇದೆ? ಏನಾದ್ರು ಹೇಳಿದ್ರೆ ದೊಡ್ಡವರು ಆಗಾಗ ಏನಾದ್ರು ಹೇಳ್ತಾ ಇರ್ತಾರೆ. ಸೊ ನಾವು ಅವ್ರನ್ನ ಇನ್ಸಲ್ಟ್ ಮಾಡೋದು ಅದೆಲ್ಲ ಮಾಡಬಾರ್ದು. ಗೊತ್ತಿಲ್ವಾ ನಿನ್ಗೆ? ನೀನು ಕಲ್ತಿಲ್ವಾ ನೀನು? ಅಪ್ಪ ನಿಮ್ಮಮ್ಮ ಮಾತ್ರ ಕೋಪ ಬರುತ್ತೆ, ಅದು ನಮ್ಮಮ್ಮಗ್ ಮಾತ್ರ ನೀವು ಯಾವಾಗ್ಲೂ ಬೈತಾ ಇರ್ತೀರಾ ಯಾವಾಗ? ಹಾಗಲ್ಲ ಪುಟ್ಟ, ಅದು ಸ್ಟೂಡೆಂಟ್ಸ್ ಎಲ್ಲ ಯೋಗ ನೀಟಾಗಿ ಹೇಳ್ಬೇಕು, ಕರೆಕ್ಟ್ ಟೈಮ್ ಬಾಗಿಲು ಓಪನ್ ಆಗ್ಬೇಕು. ಅದನ್ನ ನಿಮ್ ತಾಯಿಗೆ ಟ್ರೈನಿಂಗ್ ಮಾಡ್ತಾ ಇದ್ದೀನಿ ನಾನು. ಸೊ ಗೊತ್ತಾಯ್ತಲ್ವಾ ನಿನ್ಗೆ? ಆನಂದವಾಗಿ ಮಾಡ್ತಾ ಇದ್ದಾರೆ ಕೆಲಸನ. ಬೇಕು ಅಂದ್ರೆ ಕೇಳಿ ನೀನು. ಆಯ್ತು ಕೇಳೋಣ, ಬನ್ನಿ ಇವಾಗ್ಲೇ ಕೇಳೋಣ. ಅಮ್ಮ ಬನ್ನಿ. ಏನೋ ವಿಶ್ವೇಶ್ವರ? ಪ್ರಮೀಳಾ, ವಿಶ್ವೇಶ್ವರ ಹೇಳ್ತಾ ಇದ್ದಾನೆ, ನೀವು ನಮ್ಮ ಅಮ್ಮನಿಗೆ ಅಷ್ಟೊಂದು ಪ್ರೆಷರ್ ಮಾಡ್ತೀರಾ. ನಿಮ್ಮ ಅಮ್ಮನಿಗೆ ಒಂದ್ಸಲ ಹೇಳಿದ್ರೆ ನಿಮ್ಗೆ ಕೋಪ ಬರುತ್ತೆ. ಕರೆಕ್ಟಾಗಿ 4 ಗಂಟೆಗೆ ಎದ್ದು ಅಡುಗೆ ಮಾಡಿ ನಮ್ಮನ್ನೆಲ್ಲ ರೆಡಿ ಮಾಡಿ ಯೋಗ ಸೆಂಟರ್ ಕರೆಕ್ಟಾಗಿ 5:15 ಬಾಗಿಲು ತೆಗಿತಾರೆ. ಹಬ್ಬದ ದಿನಾನು ಎತ್ಕೊಂತಾರೆ, ಸಾಟರ್ಡೆ ಸಂಡೇಸ್ ಎತ್ಕೊಂತಾರೆ, ಶನಿವಾರ ಭಾನುವಾರ ಪ್ರತಿದಿನ ಎತ್ಕೊಂತಾರೆ. ಸೊ ಒಂದಿನಾನು ರಜೆ ಎತ್ಕೊಂತ ಇಲ್ಲ ಅಮ್ಮ. ಸೊ ಲೇಡೀಸ್ ಬ್ಯಾಚಸ್ ಮಾಡ್ತಾರೆ, ಆನ್ಲೈನ್ ಮಾಡ್ತಾರೆ, ಆಫ್ಲೈನ್ ಮಾಡ್ತಾರೆ, ನೋಟ್ಸ್ ಮಾಡ್ಕೊಡ್ತಾರೆ. ಸೊ ಬ್ಯಾಂಕಿಂಗ್ ಕೆಲಸ ಹ್ಯಾಂಡಲ್ ಮಾಡ್ತಾರೆ, ಮನೆ ಹ್ಯಾಂಡಲ್ ಮಾಡ್ತಾರೆ, ನಮ್ಮನ್ನೆಲ್ಲ ರೆಡಿ ಮಾಡ್ಕೊಂಡು ನೋಡ್ಕೊಂಡು ಅಷ್ಟು ಪ್ರೆಷರ್ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಅಮ್ಮನಿಗೆ ಅಂದಾಗ ಓಕೆನಾ, ಕೋಪ ಬರ್ತಾ ಇದೆ ನಿಮ್ಗೆ. ನಮ್ಮ ಅಮ್ಮಂಗೆ ಅಷ್ಟೊಂದು ಕೆಲಸ ಮಾಡ್ತಾ ಇದ್ದೀರಲ್ಲ, ನನಗೂ ಕೋಪ ಬರುತ್ತೆ ಅಂತ ಹೇಳ್ತಾ ಇದ್ದಾನೆ. ಸೊ ಹೇಳ್ಬಿಟ್ಟ ನೀನು. ಓಕೆ, ಸೊ ಟ್ರೈನಿಂಗ್ ಅನ್ಸುತ್ತಾ ಇದು ನಿನಗೆ? ನೀನು ಪ್ರೆಷರಲ್ಲಿ ಕೆಲಸ ಮಾಡ್ತಾ ಇದೀಯಾ? ನಿನ್ನ ಅಭಿಪ್ರಾಯ ಏನಮ್ಮ? ಮಗು ಹೇಳ್ತಾ ಇದ್ರೆ ಮಗು ಹೇಳು, ನನಗಲ್ಲ, ಅವ್ನಿಗೆ ಹೇಳು. ವಿಶ್ವೇಶ್ವರ, ಈ ವರ್ಕಿಂದ ನಮ್ಗೆ ಯೋಗ ಕ್ಲಾಸಿಂದ ಯಾವತ್ತೂ ಪ್ರೆಷರ್ ಅನ್ಸಿಲ್ಲ. ಇದುವರೆಗೂ ತುಂಬಾ ಜನಕ್ಕೆ ತುಂಬಾ ಬೆನಿಫಿಟ್ ಸಿಕ್ಕಿದೆ. ನಾನು ಎಂಜಾಯ್ ಮಾಡ್ತಾ ಇದೀವಿ ಲೈಫ್. ನನ್ಗೆ ಚೆನ್ನಾಗಿ ಗೊತ್ತು. ಐ ನೋ ವೆರಿ ವೆಲ್ ಶಿ ಇಸ್ ಎಂಜಾಯಿಂಗ್ ಲೈಕ್ ನಥಿಂಗ್. ಹೌ ಮೆನಿ ಪರ್ಸನ್ಸ್ ವಿ ಹೀಲ್ಡ್? ಎಷ್ಟು ಜನಕ್ಕೆ ಸೊಲ್ಯೂಷನ್ ಕೊಟ್ಟಿದ್ದೀವಿ. ಯುವರ್ ಮದರ್ ಇಸ್ ಗಿವಿಂಗ್ ಗ್ರೇಟ್ ಸರ್ವಿಸ್. ಓಕೆ, ಅರ್ಥ ಆಯ್ತಾ? ಆಯ್ತು, ಅರ್ಥ ಆಯ್ತು.